ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುಟ್ಟದಾಗಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನ ಚಾನಲ್ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಅಂತ. ಇದು ರಂಗೋಲಿ ಹಾಕೋಕ್ಕೆ ತುಂಬಾ ಸುಲಭ ಆಗುತ್ತೆ. ಹೆಣ್ಮಕ್ಳಿಗೆ ಕೆಲಸ ಅಂದರೆ ಜಾಸ್ತಿ ಕೆಲಸಗಳಿರುತ್ತೆ. ಬೆಳಗ್ಗೆ ಹೊತ್ತು ಬೇಗ ಎದ್ದು ರಂಗೋಲಿ ಹಾಕಿ ಮತ್ತು ಮಕ್ಕಳಿಗೆಲ್ಲ ಟಿಫನ್ ರೆಡಿ ಮಾಡೋಷ್ಟರೊಳಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ನಾನು ಈ ಥರದೊಂದು ಟಿಪ್ಸ್ ಮಾಡಿದ್ದೀನಿ. ಇಷ್ಟ ಆದರೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಇದು ಜ್ಯೂಸಿನ ಬಾಟ್ಲು, ಮಕ್ಕಳು ಬಾದಾಮಿ ಹಾಲು ಕುಡಿತಾರಲ್ಲ, ಅದು ಜ್ಯೂಸ್ ಬಾಟ್ಲು ತೊಗೊಂಡು ನಾನು ಇದನ್ನು ಈ ರೀತಿ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಡುಗೆ ಮಾಡ್ತಾನೆ ನಾನು ನಮ್ಮ ಗ್ಯಾಸಲ್ಲಿ ಸೂಜಿನ ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಅಲ್ಲಿ ಹೋಲ್ಗಳನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಕ್ಯಾಪ್ ಮೇಲೆ ಸೂಜಿನ ಬಿಸಿ ಮಾಡಿಬಿಟ್ಟು ಹೋಲ್ ಮಾಡಿ ಫುಲ್ಲು ಕ್ಲೀನಾಗಿ ಒಂದ್ರ ಪಕ್ಕ ಒಂದು ಹೋಲ್ ಮಾಡಿ, ಜರಡಿ ಅಂತ ಬರುತ್ತಲ್ಲ ಆ ಥರ ಹೋಲ್ ಇರಬೇಕಾಗುತ್ತೆ. ಈ ಥರ ಹೋಲ್ಗಳನ್ನ ಮಾಡಿಕೊಂಡು ನಾನು ಡಬ್ಬ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ನ ನಾನು ಇದಕ್ಕೆ ತುಂಬಿಟ್ಟಿದ್ರೆ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ, ಏನೂ ಆಗೋದಿಲ್ಲ. ಒಂದು ಡಬ್ಬದಲ್ಲಿಟ್ಟು ವಾರ ಹಬ್ಬ ಏನಾದರೂ ಇದ್ದಾಗ ಡಿಸೈನ್ ರಂಗೋಲಿ ಬಿಡಬೇಕಂದ್ರೂ ಕೈಯಲ್ಲಿ ಬಣ್ಣ ಹಾಕೋದು ತುಂಬ ಲೇಟ್ ಆಗುತ್ತೆ. ಮತ್ತು ಮನೆಯಲ್ಲಿ ಒಬ್ಬೊಬ್ಬರೇ ಇರೋದ್ರಿಂದ ಯಾರೂ ರಂಗೋಲಿ ಹಾಕಲಿಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಆ ಥರ ಟೈಮಲ್ಲಿ ಇದನ್ನು ಬಳಸ್ಕೋಬೋದು. ತುಂಬ ಹೆಲ್ಪ್ಫುಲ್ ಇದೆ ಅಂತ ಅನಿಸುತ್ತೆ. ನೀವು ನೋಡಿ ಮಾಡಿ. ಇಷ್ಟ ಆದರೆ ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ, ಓಕೆನಾ? ನೋಡಿ, ನಾನು ಅಡುಗೆ ಮಾಡ್ತಾನೆ ಗ್ಯಾಸ್ ಹತ್ರನೇ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ಹೋಲೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ನಾನು ರಂಗೋಲಿ ಪುಡಿನ ಈ ಥರ ಬಾಕ್ಸ್ಗಳಲ್ಲಿ ಇಟ್ಟಿದ್ದೆ. ಫಸ್ಟು ಒಂದೊಂದು ಬಾಕ್ಸಲ್ಲಿ ಒಂದೊಂದು ರಂಗೋಲಿ ಇಟ್ಟಿದ್ದೆ. ಮಕ್ಕಳು ಯಾರಾದರೂ ಬಂದರೂ ಕೈ ಹಾಕ್ತಿದ್ರು, ಎಲ್ಲ ಮಾಡೋರು, ಚೆಲ್ತಾಯಿದ್ರು. ಹಾಗಾಗಿ ನಾನೆಲ್ಲ ಮೆಟ್ಲು ಕೆಳಗಡೆನೇ ಇಟ್ಟಿರ್ತೀನಿ, ಆಚೆ ಹೊರಗಡೆ. ಹಾಗಾಗಿ ಈ ಥರ ಒಂದು ಮಾಡಿಟ್ಕೊಂಡ್ರೆ ಮಕ್ಳಿಗೂ ಸಿಗಲ್ಲ, ಕೈ ಹಾಕೋಕ್ಕೂ ಆಗಲ್ಲ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಬಣ್ಣಗಳೆಲ್ಲನೂ. ಈ ಥರ ಸುಮಾರು ಕಲರ್ಸು ನಾನು ಮನೇಲಿ ಇಟ್ಟಿದ್ದೀನಿ. ಹಬ್ಬಕ್ಕಂದರೆ ರಂಗೋಲಿ ಮನೆ ಮುಂದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಬೇಕಲ್ವ, ಹಾಗಾಗಿ ಬಿಡಲೇಬೇಕಾಗುತ್ತೆ. ನೋಡಿ, ಈ ಥರ ನಾನು ಕ್ಯಾಪನ್ನ ಹೋಲ್ ಮಾಡಾದ ನಂತರ ನಾನು ಈ ಡಬ್ಬಿಗೆ ಬಣ್ಣಗಳನ್ನ ತುಂಬಿಕೊಂಡು ಇಡ್ತಾ ಇದ್ದೀನಿ. ಒಂದು ಚಮಚ ಸಹಾಯ ತಗೊಂಡು ಹಾಕಿದ್ರೆ ಫುಲ್ ಕ್ಲಿಯರಾಗಿ ಒಂದು ಬಾಟ್ಲು ತುಂಬಿದ್ರೆ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು. ಇದೇನೆ ಈ ರೀತಿ ಹಾಕಿ ಕಲರ್ಸ್ನ ನಾನು ಕ್ಯಾಪ್ ಹಾಕಿ ಇಟ್ಕೋತಾ ಇದ್ದೀನಿ. ತುಂಬಾ ಹಾಕ್ಬೋದು, ಏನೂ ತೊಂದರೆ ಆಗೋದಿಲ್ಲ ಅದು. ನೋಡಿ, ಈ ರೀತಿ ಹಾಕೋತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ ರಂಗೋಲಿ ಹಾಕಿ, ಅದಕ್ಕೋಸ್ಕರ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಆಚೆ ಎಲ್ಲ ಬಿಸಾಕಿರ್ತಾರೆ ಮಕ್ಕಳು, ಜ್ಯೂಸೆಲ್ಲ ಕುಡಿದು ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ, ಎಂತಾರಲ್ಲ ಕಸದಿಂದ ರಸ ಅಂತ. ಹಾಗೆ ಇದು ಡಬ್ಬ ಕೂಡ ತುಂಬ ಗಟ್ಟಿ ಇರುತ್ತೆ, ತುಂಬ ಇದಾಗೋದಿಲ್ಲ. ನೋಡಿ, ನಾನು ಎಷ್ಟೊಂದು ಬಾಟ್ಲಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಕಲರ್ ಬೇಕೋ ಅದೆಲ್ಲನೂ ರಂಗೋಲಿ ಹಸಿಟ್ಟು ರೆಡಿ ಮಾಡಿ ನೋಡಿ, ನೋಡ್ತಾ ಇರ್ಬೋದು ನೀವು. ಒಂದು 7ರಿಂದ 8 ಕಲರ್ ರಂಗೋಲಿ ಹಸಿಟ್ಟನ್ನ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಈ ರೀತಿ ಇದೆ ನೋಡಿ. ಡಿಮಾರ್ಟ್ ಗೊತ್ತೆ, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗೆ ಜ್ಯೂಸ್ ತಂದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನೆಲ್ಲ ನನ್ನ ಮಗ ಕುಡಿದು ಬಾಟ್ಲುಗಳನ್ನ ಇಟ್ಟಿದ್ದ. ನೋಡಿ, ನಾನು ಕಲರ್ಸ್ ಎಲ್ಲ ತುಂಬಿಕೊಂಡು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನ್ಯೂ ಇಯರ್ಗೆ ರಂಗೋಲಿ ಹಾಕಬೇಕಿತ್ತಲ್ವಾ, ಅದಕ್ಕೆ ನ್ಯೂ ಇಯರ್ ಸ್ಪೆಷಲ್ಗೆ ಈ ವಿಡಿಯೋ ಮಾಡಿ ಹಾಕೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನೋಡಿ, ನಾನು 15ರಿಂದ ಒಂದು ರಂಗೋಲಿ ಹಾಕಿದ್ದೆ. ಹಾಕಾದ ನಂತರ ನಾನು ಅದಕ್ಕೆ ಬಣ್ಣ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ. ಅಂದರೆ ಅದ್ರಲ್ಲಿ ನೋಡಿ, ಕೈಯಲ್ಲಿ ಇಟ್ಕೊಂಡು ಆ ಸರ್ಕಲ್ ಒಳಗಡೆನೆ ಹಾಕಬೇಕು ಅಂದರೆ ತುಂಬ ಹಿಂಸೆ ಆಗ್ತಾಯಿತ್ತು ನನಗೆ. ಇವಾಗ ನೋಡಿ, ಬಾಟ್ಲು ತೊಗೊಂಡು ಸುಮ್ಮನೆ ಜಸ್ಟ್ ಒಂದು ಕೆಳಗಡೆ ಇದು ಮಾಡಿದ್ರೆ ಸಾಕು, ಅದು ಕ್ಲೀನಾಗಿ ಕವರ್ ಆಗುತ್ತೆ. ಮತ್ತು ಕೈಯಲ್ಲಿ ಹಾಕಿದ್ರೆ ಬಣ್ಣ ತುಂಬ ಚೆನ್ನಾಗಿ ಕಾಣಲ್ಲ ರಂಗೋಲಿಗೆ. ಈ ಥರ ಒಂದು ಮೆಥಡ್ ಮಾಡಿ. ಈ ಕೆಲವೊಬ್ಬರು ಟೀ ಸೋಸೋದ್ರಲ್ಲಿ ಜರಡಿ ಹಿಡಿತಾರೆ, ಆ ಥರ ಎಲ್ಲ ಮಾಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ಹೋಗ್ತದೆ. ಇದು ತುಂಬಾ ಕೈಗೆ ಹೆಲ್ಪ್ಫುಲ್ ಇರುತ್ತೆ ಮತ್ತು ಹಿಂಸೆ ಅನಿಸಲ್ಲ. ರಂಗೋಲಿ ಹಾಕೋದಕ್ಕೂ ಖುಷಿ ಆಗುತ್ತೆ. ಎಷ್ಟು ಬೇಗನೆ ಆಗುತ್ತೆ ಅಂತಂದರೆ ಅಷ್ಟು ಫಾಸ್ಟಾಗಿ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು ನೋಡಿ ಕಷ್ಟ ಅಂತಲೇ ಇಲ್ಲ, ತುಂಬ ಸುಲಭವಾಗಿ ಹಾಕ್ತಾ ಇದ್ದೀನಿ ಬಣ್ಣ ನೋಡಿ. ಅಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ, ವಿಡಿಯೋ ಮಾಡು ಸಚ್ಚು ಅಂತ ಹೇಳಿದೆ, ಅವನು ವಿಡಿಯೋ ಮಾಡ್ತಾ ಇದ್ದ.
ನೋಡ್ತಾ ಇರ್ಬೋದು ನೋಡಿ. ಈಗ ಬಣ್ಣ ಹಾಕಿದ್ದೀನಿ. ಫಸ್ಟ್ ರಂಗೋಲಿ ಹಾಕಿ ರಂಗೋಲಿ ಹಾಕಿದಂದು ನಾವು ಒಳಗಡೆ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಈಗ ರೆಡಿಮೇಡ್ ರಂಗೋಲಿನೇ ಬಂದಿದೆ, ಮಿಕ್ಸ್ ಮಾಡೋ ಹಾಗೆ ಇಲ್ಲ. ಅದರಲ್ಲಿ ಸ್ವಲ್ಪ ಅರಳು ಥರ ಇರುತ್ತೆ, ಬಟ್ ಇದು ನನಗೆ ಕಲರ್ ಸ್ವಲ್ಪ ಮಂಕಿರುತ್ತೆ, ಆದರೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಔಟ್ಲೈನ್ ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಈ ಥರ ಕಾಣ್ತಾ ಇದೆ ಅಷ್ಟೇ. ರಂಗೋಲಿಸಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ನನಗೆ. ನಾನು ಫ್ರೀ ಟೈಮ್ ಇದ್ದಾಗ ನಿಮಗೆ ರಂಗೋಲಿ ಹಾಕಿ ತೋರಿಸ್ತೀನಿ. ಸಾಮಾನ್ಯವಾಗಿ ಈ ರಂಗೋಲಿ ಎಲ್ಲರಿಗೂ ಗೊತ್ತಿರುತ್ತೆ. ಕಲರ್ಸ್ ತುಂಬ ಇರಲಿಲ್ಲ, ಹಾಗಾಗಿ ನಾನು ಒಂದೇ ಕಲರ್ ಹಾಕ್ತಾ ಇದ್ದೀನಿ. ಆದರೂ ಲಾಸ್ಟ್ ನೋಡಿ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ. ಈ ಥರ ನೀವು ಮನೇಲಿ ಟ್ರಿಕ್ ಮಾಡಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಆಗುತ್ತೆ ಅಂತ. ಅಯ್ಯೋ, ಎದ್ದು ರಂಗೋಲಿ ಹಾಕಬೇಕಲ್ಲಪ್ಪ ಅನ್ನೋದು ಚಳಿಲಿ ಅರ್ಧ ಗಂಟೆ 1 ಅವರ್ ಆದರೂ ಸಾಕಾಗಲ್ಲ. ಆಚೆ ಎಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕ್ತೀನಿ ಅಂತಂದರೆ ಟೈಮ್ ಸಾಕೇ ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ಕಮ್ಮಿ ಟೈಮ್ ಸಿಕ್ಕಿದ್ರೆ ನಮಗೆ ಮನೇಲಿ ಎಷ್ಟು ಕೆಲಸ ಆಗುತ್ತೆ ಹಬ್ಬದ ದಿನ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ಈ ಥರ ಒಂದು ಬಳಸ್ಕೋಬೋದು ಅಲ್ಲ ಅಂತ. ಇವಾಗೆಲ್ಲ ಕಂಪ್ಲೀಟಾಗಿ ಬಣ್ಣ ಹಾಕಿದ್ದಾಯಿತು. ನೋಡಿ ಯಾವ ರೀತಿ ಕಾಣ್ತಾ ಇದೆ ಇವಾಗ ರಂಗೋಲಿ ಅಂತ. ಇದಕ್ಕೆ ನಾನು ಔಟ್ಲೈನ್ ವೈಟ್ ರಂಗೋಲಿ ಪುಡೀಲಿ ಔಟ್ಲೈನ್ ಕೊಡ್ತೀನಿ ನೋಡಿ. ಅದಾದ ನಂತರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಾವು ಯಾವುದೇ ರಂಗೋಲಿ ಹಾಕಿದ್ರೂ ಅದಕ್ಕೆ ಔಟ್ಲೈನ್ ಕೊಟ್ರೇ ಅದಕ್ಕೊಂದು ಲುಕ್ಕು. ಯಾವುದೇ ಪೇಂಟಿಂಗ್ಸ್ ಆಗಲಿ ಅದಕ್ಕೆ ಒಂದು ಔಟ್ಲೈನ್ ಕೊಟ್ರೇ ಲುಕ್ಕಾಗಿ ಕಾಣೋದು. ನಾ ರಂಗೋಲಿ ಸ್ಪರ್ಧೆಲೆಲ್ಲ ಭಾಗವಹಿಸ್ತೀನಿ. ಸ್ಕೂಲ್ ಕಾಲೇಜಲ್ಲೆಲ್ಲನೂ ಪ್ರೈಸ್ಗಳು ಬಂದಿತ್ತು. ನಮಗಿಂತ ಚೆನ್ನಾಗಿ ಹಾಕೋರು ಇದ್ದಾರೆ, ಅವರವ್ರ ಟ್ಯಾಲೆಂಟ್. ನೋಡ್ತೀರಾ ಎಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇದೆ ಈಗ. ಹೆಣ್ಮಕ್ಳು ರಂಗೋಲಿಗಳನ್ನ ಕಲಿಬೇಕು. ಮನೆ ಮುಂದೆ ಅದೇ ರಂಗೋಲಿ ಹಾಕಿದ್ರೇ ಒಂಥರ ಕಳೆ ಇರುತ್ತೆ. ಬೀದಿಲಿ ಹೋಗೋರೆಲ್ಲ ಹೇಳ್ತಾರೆ, ಏನು ಈ ಮನೇಲಿ ರಂಗೋಲಿ ಇಲ್ಲ, ಹೆಣ್ಮಕ್ಳಿಲ್ವಾ ಅಂತ ಅನ್ಕೋತಾರೆ. ಹಳ್ಳಿಗಳಲ್ಲಿ ತುಂಬಾ ಮಾತಾಡ್ಕೋತಾರೆ. ನಾವು ಹಳ್ಳಿಗಳಲ್ಲಿ ಒಂದೊಂದು ರಂಗೋಲಿ ಹಾಕಬೇಕಾಗಿರಲಿಲ್ಲ. ನಮ್ಮ ಮನೇಲಿ 5-6 ರಂಗೋಲಿ ಹಾಕಬೇಕಿತ್ತು ನಾನು ನಮ್ಮೂರಲ್ಲಿ ಹಳ್ಳೀಲಿ. ಸಗಣಿಲಿ ಸಾರಿಸಿ ನೀರು ಹಾಕಿ 5 ಗಂಟೆಗೆ ಎದ್ದು ನೀರು ಹಾಕಿ ಎಲ್ಲ ಮಾಡಿದ್ರು 7 ಗಂಟೆವರೆಗೂ ಆಗೋದು. ರಂಗೋಲಿ ಹಾಕೋ ಕೆಲಸನೇ ಆಗ್ತಿತ್ತು ಜಾಸ್ತಿ ಅವಾಗ. ಇಲ್ಲೇ ಅಂದರೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಳ್ಳೋದು ಅಷ್ಟೇ. ಸಗಣಿ ನೀರು ಹಾಕಿದ್ರೆ ರಂಗೋಲಿ ಒಂಥರ ಕಲರ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸಗಣಿ ಮನೇಲಿ ಆರೋಗ್ಯ ಇತ್ತು. ನನ್ನ ಮಗ ಫುಲ್ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಇದು ಸ್ವಲ್ಪ ವಿಡಿಯೋ ಕಟ್ ಮಾಡಿ ಅಂತ ಅಂದರೂ ಹಾಕಿಬಿಟ್ಟಿದ್ದಾನೆ. ಪ್ರತಿಯೊಂದು ವಸ್ತುನೂ ಕೆಲ್ಸಕ್ಕೆ ಬರುತ್ತೆ, ಕೆಲ್ಸಕ್ಕೆ ಬಾರದೇ ಇರೋದೇನೂ ಇಲ್ಲ. ಪ್ರತಿಯೊಂದು ವಸ್ತುನೂ ಕೆಲ್ಸಕ್ಕೆ ಬರುತ್ತೆ. ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮುಖಾಂತರ ಅದು ಯೂಸ್ ಆಗುತ್ತೆ ಅಷ್ಟೆ. ನ್ಯೂ ಇಯರ್ ಹಬ್ಬಕ್ಕೆ ಇವತ್ತು ರಂಗೋಲಿ ಇಷ್ಟು, ಮತ್ತು ಸ್ವಲ್ಪ ಜಾಮೂನ್ ಮಾಡಿದೆ. ಇವತ್ತೊಂದು ಸ್ಪೆಷಲ್ ಪಾಯಸ ಮತ್ತು ಜಾಮೂನು, ಅನ್ನ ಸಾಂಬಾರು ಮಾಡಿದ್ದೀನಿ. ಮೀನು ತತ್ತೀನಿ ಅಂತ ಹೇಳಿದರು, ಮೀನು ತಂದಿದ್ದು. ಅದಾದ ಮಧ್ಯಾಹ್ನ ಮೀನು ಮಾಡ್ಕೊಳ್ಳೋಣ ಅಡುಗೆ ಅಂತ ಹಬ್ಬಕ್ಕೆ ಸಿಹಿ ಮಾಡಿದ್ದೆ. ನಮ್ಮನೆ ನ್ಯೂ ಇಯರ್ ತುಂಬ ಚೆನ್ನಾಗಾಯಿತು. ಫೈನಲಿ ರಂಗೋಲಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು.